ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ವಾದಿರಾಜ್ ವಾದಿರಾಜ್ ಮಾತಾಡ್ತಿರೋದು. ಸ್ನೇಹಿತರೆ, ಬಹಳ ಜನ ಕೇಳ್ತಾ ಇದ್ರು ಬಂಗಾರದ ಬಗ್ಗೆ ನಮಗೆ ಸ್ವಲ್ಪ ಮಾಹಿತಿ ಕೊಡಿಯೋಣ ಅಂತೇಳಿ. ಯಾವ್ಯಾವ ಕ್ಯಾರೆಟ್ ಅಂದ್ರೆ ಯಾವ್ದು ಗೊತ್ತಾಗಲ್ಲ ನಮ್ಗೆ. 20 ಕ್ಯಾರೆಟ್ ಅಂದ್ರೆ ಯಾವ್ದು, 22 ಕ್ಯಾರೆಟ್ ಅಂದ್ರೆ ಯಾವ್ದು, 24 ಕ್ಯಾರೆಟ್ ಅಂದ್ರೆ ಯಾವ್ದು, ಹಾಗೆ 18 ಕ್ಯಾರೆಟ್ ಅಂದ್ರೆ ಯಾವ್ದು ಅಂತ ಬಹಳ ಜನ ಕೇಳೋರು. ಸೊ ಸ್ನೇಹಿತರೆ, ಒಂದು ಮಾಹಿತಿ ಯಾರಿಗೆ ಗೊತ್ತಿಲ್ವೋ ಅವ್ರಿಗೆ ಮಾತ್ರ. ಸೊ ಗೊತ್ತಿರೋರು ನನಗಾಗ್ಲೇ ಗೊತ್ತಿದೆ, ನೀವ್ ಯಾಕೆ ಹೇಳ್ತೀರಾ ಅಂತ ಹೇಳ್ಬೇಡಿ. ಸೊ ನಾನು ಹೇಳ್ತಿರೋದು 24 ಕ್ಯಾರೆಟ್ ಅಂದ್ರೆ 24 ಕ್ಯಾರೆಟ್ ಬಂಗಾರ ಅಂದ್ರೆ ಅದು 999 ಅಂದ್ರೆ ಬಿಸ್ಕೆಟ್ ಬಂಗಾರಕ್ಕೆ ಅಂತಾರಲ್ಲ, ಬಿಸ್ಕೆಟ್ ಇರುತ್ತಲ್ಲ ಅದಕ್ಕೆ 24 ಕ್ಯಾರೆಟ್ ಬಂಗಾರ ಅಂತ ಹೇಳ್ತಾರೆ. ಅದು 999 ಗೋಲ್ಡ್. ಸೊ ಎರಡನೇದಾಗಿ 22 ಕ್ಯಾರೆಟ್ ಬಂಗಾರ ಅಂದ್ರೆ ಯಾವ್ದು ಅಂತ ಕೇಳ್ತಾರೆ ಬಹಳ ಜನ. 22 ಕ್ಯಾರೆಟ್ ಬಂಗಾರ ಬಂದ್ಬಿಟ್ಟು ನಿಮ್ಗೆ ಸೊ 916 ಹಾಲ್ ಮಾರ್ಕ್ ಇರುತ್ತಲ್ಲ ಅದು 22 ಕ್ಯಾರೆಟ್ ಬಂಗಾರ. ಹಾಗೆ 20 ಕ್ಯಾರೆಟ್ ಬಂಗಾರ ಅಂದ್ರೆ ಯಾವ್ದು ಅಂತ ಕೇಳ್ತಾರೆ. 20 ಕ್ಯಾರೆಟ್ ಅದು ಬಂದ್ಬಿಟ್ಟು 84 ಹಾಲ್ ಮಾರ್ಕ್ ಅಂತ ಹೇಳ್ತಾರೆ. ಸೊ 8330 ಬರುತ್ತೆ, ಅದು 84 ಹಾಲ್ ಮಾರ್ಕ್ ಅಂತಾನೆ ಹೇಳೋದು ಬಹಳ ಜನ. ಸೊ ಹಾಗೆ ಇನ್ನು 18 ಕ್ಯಾರೆಟ್ ಅಂದ್ರೆ ಯಾವ್ದು ಅಂತ ಕೇಳ್ತಾರೆ. 18 ಕ್ಯಾರೆಟ್ ಅಂದ್ರೆ 75% ಬಂಗಾರ. ಸೊ ಇದರಲ್ಲಿ ಇವಾಗ 999 ಬಂಗಾರಕ್ಕೆ ಅಂದ್ರೆ 24 ಕ್ಯಾರೆಟ್ ಇದು ಪ್ಯೂರ್ ಗೋಲ್ಡ್, ಅದಕ್ಕೆ ಏನು ತಾಮ್ರ ಮಿಕ್ಸ್ ಇರಲ್ಲ. 916 ಹಾಲ್ ಮಾರ್ಕ್ ಅಂತ ಬರುತ್ತಲ್ಲ ಬಂಗಾರ ಅಂದ್ರೆ 22 ಕ್ಯಾರೆಟ್ ಬಂಗಾರ, ಅದಕ್ಕೆ 800 ಮಿಲಿ ಹತ್ತತ್ರ ತಾಮ್ರವನ್ನ ಯೂಸ್ ಮಾಡ್ತಾರೆ, ಅಂದ್ರೆ ತಾಮ್ರವನ್ನ ಹಾಕ್ತಾರೆ. ಅವಾಗ ಮಾತ್ರ ಅದು 916 ಬಂಗಾರ ಆಗುತ್ತೆ. ಹಾಗೆ 84 ಹಾಲ್ ಮಾರ್ಕ್ ಅಂದ್ರೆ 20 ಕ್ಯಾರೆಟ್ ಬಂಗಾರಕ್ಕೆ ಹೆಚ್ಚು ಕಡಿಮೆ 16% ತಾಮ್ರವನ್ನು ಹಾಕೋದ್ರಿಂದ ಅದು 84 ಹಾಲ್ ಮಾರ್ಕ್ ಅಂದ್ರೆ 22 ಕ್ಯಾರೆಟ್ ಬಂಗಾರ ಆಗುತ್ತೆ. ಹಾಗೆ 75 ಹಾಲ್ ಮಾರ್ಕ್ ಅಂದ್ರೆ 18 ಕ್ಯಾರೆಟ್ ಬಂಗಾರ ಅಂದ್ರೆ 10 ಗ್ರಾಮಿಗೆ 2.5 ಗ್ರಾಮ್ ಅಂದ್ರೆ 25% ತಾಮ್ರವನ್ನ ಹಾಕ್ತಾರೆ. ಅವಾಗ ಅದು 75 ಬಂಗಾರ ಆಗುತ್ತೆ, ಅಂದ್ರೆ 18 ಕ್ಯಾರೆಟ್ ಆಗುತ್ತೆ. ಸೊ ನನ್ನ ಈ ಚಿಕ್ಕ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಯಾರಿಗೆಲ್ಲ ಇದ್ರ ಬಗ್ಗೆ ಮಾಹಿತಿ ನಿಮ್ಗೆ ಗೊತ್ತಾಗಿದೆ ಅಥವಾ ಯಾರಿಗೆಲ್ಲ ಗೊತ್ತಿಲ್ವೋ ಅವ್ರಿಗೆ ವಿಡಿಯೋವನ್ನ ಶೇರ್ ಮಾಡಿ, ಅವ್ರಿಗೂ ಕೂಡ ಬಂಗಾರದ ಬಗ್ಗೆ ಮಾಹಿತಿ ತಿಳಿಯೋಣ ಅಂತ ಚಿಕ್ಕ ಒಂದು ಮಾಹಿತಿ ಕೊಡ್ತಾ ಇದ್ದೀನಿ. ಈ ಮಾಹಿತಿ ಇಷ್ಟ ಆದ್ರೆ ವಿಡಿಯೋನ ಶೇರ್ ಮಾಡಿ, ಫಾಲೋ ಮಾಡಿ. ಹಾಗೆ ನಿಮಗೆ ಏನ್ ಅನಿಸ್ತು ಅಥವಾ ನೆಕ್ಸ್ಟ್ ವಿಡಿಯೋ ನಿಮ್ಗೆ ಯಾವ ತರ ಬೇಕು, ಯಾವ ಮಾಹಿತಿ ಮೇಲೆ ಬೇಕು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ದಯವಿಟ್ಟು ತಪ್ಪದೆ ವಿಡಿಯೋವನ್ನ ಶೇರ್ ಮಾಡಲೇಬೇಕು. ಹಾಗೆ ಮೊದಲೇ ಬಾರಿ ವಿಡಿಯೋ ನೋಡ್ತಾ ಇರೋರು ತಪ್ಪದೆ ಫಾಲೋ ಮಾಡ್ಕೊಳ್ಳಿ. ಧನ್ಯವಾದಗಳು.